ಹಾಯ್ ಜೈ ಹಿಂದ್ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಲ್ಲಿ ನೋಡಬಹುದು ತಮ್ಗೆ ಇವತ್ತು ಏನಪ್ಪಾ ತಿಳಿಸ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮಾಹಿತಿ ಇಲ್ಲಿ ಏರ್ಫೋರ್ಸ್ ನಲ್ಲಿ ಪರ್ಮನೆಂಟ್ ಜಾಬ್ ಆಗಿರ್ತಕ್ಕಂತಹ ಏರ್ಫೋರ್ಸ್ ನಲ್ಲಿ ಏನು ನಿಮ್ಗೆ ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹುದ್ದೆಗಳಿದಾವೆ. ಅದಕ್ಕೆ ಇಲ್ಲಿ ಭರ್ತಿ ಈಗ ನೋಟಿಫಿಕೇಶನ್ ಕೂಡ ಈಗಾಗಲೇ ಆಗಿದೆ. ಇದು ಈಗ ಹೋದ ವರ್ಷಕ್ಕಿಂತ ಹಿಂದಿನ ವರ್ಷ ಅಂದ್ರೆ 2 ವರ್ಷದ ಹಿಂದೆ ಈ ರ್ಯಾಲಿ ಆಗಿತ್ತು ವೀಕ್ಷಕರೇ, ಸರಿನಾ. 2023ರಲ್ಲಿ ಈ ರ್ಯಾಲಿ ಆಗಿತ್ತು. ಈಗ ನೆಕ್ಸ್ಟ್ 2025ರಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಆ ರ್ಯಾಲಿಗೆ ಏನೆಲ್ಲ ನಿಮಗೆ ಎಲಿಜಿಬಿಲಿಟಿ ಬೇಕು, ನೀವು ಎಲ್ಲಿ ರ್ಯಾಲಿ ನಡೆಯುತ್ತೆ, ಇದು ಯಾರೆಲ್ಲ ರ್ಯಾಲಿಗೆ ಹೋಗ್ಬೋದು, ನೀವು ರ್ಯಾಲಿಯನ್ನ ಯಾವ ತರ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ನ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ, ಸರಿನಾ. ತಮಗೆ ಇನ್ನು ಏನಾದ್ರೂ ಕೆಲವೊಂದು ಡೌಟ್ಸ್ ಗಳಿದ್ರೆ ನೀವು ಕಮೆಂಟ್ ಮುಖಾಂತರ ನೀವು ಕೇಳಬಹುದಾಗಿದೆ ವೀಕ್ಷಕರೇ, ಸರಿನಾ. ಹಾಗೆ ಇನ್ನು ನಮ್ಮ ಚಾನಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ. ಇಲ್ಲಿ ನೋಡಬಹುದು ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ತಮಗೆ ಏರ್ಫೋರ್ಸ್ ನಲ್ಲಿ ಇದು ಭಾರತೀಯ ವಾಯುಸೇನೆಯಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂತಹ ಒಂದು ಭರ್ತಿಯನ್ನ ನಡೆಸ್ತಾ ಇದ್ದಾರೆ ವೀಕ್ಷಕರೇ. ಇದು ರ್ಯಾಲಿ ಮುಖಾಂತರ ನಿಮಗೆ ಏನು ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರತ್ತೆ, ಸರಿನಾ. ಇದಕ್ಕೆ ಮೊದಲನೇದಾಗಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಇದಕ್ಕೆ ಮೊದಲು ಫಿಸಿಕಲ್ ಇರತ್ತೆ, ಅದಾದ್ಮೇಲೆ ತಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ, ಟೆಸ್ಟ್ ಆದ್ಮೇಲೆ ನಿಮಗೆ ಏನು ಮೆಡಿಕಲ್ ಇರುತ್ತೆ ವೀಕ್ಷಕರೇ, ಸರಿನಾ. ಇಲ್ಲಿ ನೋಡಬಹುದು ಇದಕ್ಕೆ ನೀವು PUC ಯನ್ನ ಪಾಸ್ ಮಾಡಿರಬೇಕಾಗಿರುತ್ತೆ. ಅದರ ಬಗ್ಗೆನೂ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ತಮಗೆ ಏನೆಲ್ಲ ಎಲಿಜಿಬಿಲಿಟಿ ಬೇಕು ಅಂತಕ್ಕಂಥದ್ದನ್ನ, ಸರಿನಾ. ಹಾಗೆ ನಿಮ್ಗೆ ಇದು ಏನಾದ್ರೂ ನಿಮ್ಗೆ ನೋಟಿಫಿಕೇಶನ್ ಸಂಪೂರ್ಣವಾದಂತಹ PDF ಬೇಕಾಗಿದ್ರೆ ನಾನು ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನ ಕೊಟ್ಟಿರ್ತೀನಿ ವೀಕ್ಷಕರೇ, ಅಲ್ಲಿ ಹೋಗ್ಬಿಟ್ಟು ತಾವು ಜಾಯಿನ್ ಆಗಿ ನಿಮಗೆ ಏನು ಇದರದ ಸಂಪೂರ್ಣವಾದ PDF ನಿಮ್ಗೆ ನೋಟಿಫಿಕೇಶನ್ ಸಿಗತ್ತೆ, ಸರಿನಾ. ಇಲ್ಲಿ ಮೊದಲನೇದಾಗಿ ಎಲಿಜಿಬಿಲಿಟಿ ಏನಪ್ಪಾ ಬೇಕಾಗಿರತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನೀವು ಇಲ್ಲಿ ನೋಡಬಹುದು ಇದು ಯಾರಿಗೆಲ್ಲ ಇದೆ ಅಂತಕ್ಕಂಥದ್ದನ್ನ ನೋಡಿ. ಇಲ್ಲಿ PUC ಯನ್ನ ನೀವು ಕಂಪ್ಲೀಟ್ ಮಾಡಿರ್ಬೇಕಾಗಿರುತ್ತೆ ತಮ್ಮ ಎಜುಕೇಶನ್, ಸರಿನಾ. ಇಲ್ಲಿ ನಿಮ್ಮ ಎಜುಕೇಶನ್ ಏನ್ ಆಗಿರ್ಬೇಕಂದ್ರೆ ಇಲ್ಲಿ ನೀವು PUC ಯನ್ನ ಏನು ಸೈನ್ಸ್ ವಿಭಾಗದಲ್ಲಿ ಪಾಸ್ ಮಾಡಿರಬೇಕಾಗಿರುತ್ತೆ. ಇದು ಮೆಡಿಕಲ್ ಅಸಿಸ್ಟೆಂಟ್ ಅಂತ ನಿಮ್ಗೆ ಏನು ಗ್ರೂಪ್ Y ಹುದ್ದೆಗಳಲ್ಲಿ ತಮಗೆ ಕಾಲ್ಫಾರ್ಮ್ ಆಗಿರ್ತವೆ ವೀಕ್ಷಕರೇ ಏರ್ಫೋರ್ಸ್ ನಲ್ಲಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸಂಪೂರ್ಣವಾದ ಮಾಹಿತಿ ವಿಡಿಯೋನಲ್ಲಿ, ಸರಿನಾ. ತಮಗೆ ಏನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ನಲ್ಲಿ ಪ್ರತಿ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಗಳು ತಾವು ತಗೋಬೇಕಾಗಿರುತ್ತೆ. ಇಲ್ಲಿ ನೀವು ತಗೊಂಡಿದ್ರೆ ನೀವು ರ್ಯಾಲಿಯನ್ನ ಅಟೆಂಡ್ ಮಾಡಬಹುದಾಗಿದೆ. ಇಲ್ಲಿ ಸೈನ್ಸ್ ನೀವು ಯಾರೆಲ್ಲ ಪಾಸ್ ಆಗಿರ್ತೀರಿ ನೀವು ಇಲ್ಲಿ ರ್ಯಾಲಿಯನ್ನ ಅಟೆಂಡ್ ಮಾಡಬಹುದಾಗಿದೆ. ಈ ರ್ಯಾಲಿ ಎಲ್ಲಪ್ಪ ನಡೆಯುತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ನೀವು ಇದು ಕೇರಳದಲ್ಲಿ ನಡೆಯುತ್ತೆ. ನಮ್ಮ ಏನು ತಮಿಳುನಾಡು ಮತ್ತು ಕರ್ನಾಟಕದವರಿಗೆ ಇದೇ ಜನವರಿ 29ರಿಂದ ಏನು ರ್ಯಾಲಿ ನಡೀತಾ ಇದೆ ವೀಕ್ಷಕರೇ, ಸರಿನಾ. ಜನವರಿ 29 ಮತ್ತು 30ರಂದು ತಮಗೆ ರ್ಯಾಲಿ ನಡೆಯುತ್ತೆ. ಎಲ್ಲಪ್ಪ ಅಂದ್ರೆ ಕೇರಳದಲ್ಲಿ, ಸರಿನಾ. ಸಂಪೂರ್ಣವಾದ ಅಡ್ರೆಸ್ ನಿಮ್ಗೆ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದ್ದೀನಿ, ನಾನು ಕೂಡ ಇಲ್ಲಿ ಹೇಳ್ತೀನಿ ನೋಡಬಹುದು, ಸರಿನಾ. ಇಲ್ಲಿ PT ಉಷಾ ರೋಡ್, ಎರ್ನಾಕುಲಂ, ಕೊಚ್ಚಿ, ಕೇರಳದಲ್ಲಿ ಕೊಚ್ಚಿನಲ್ಲಿ ಏನು ಎರ್ನಾಕುಲಂ ನಲ್ಲಿ ನಿಮ್ಗೆ ರ್ಯಾಲಿ ನಡೀತಾ ಇದೆ. ಅದು ಮಹಾರಾಜ ಕಾಲೇಜ್ ಗ್ರೌಂಡ್ ನಲ್ಲಿ, ಸರಿನಾ. ಇದೇ ತಿಂಗಳು ನಿಮ್ಗೆ ಏನು ಜನವರಿ 29ರಂದು ನಿಮ್ಗೆ ರಿಪೋರ್ಟಿಂಗ್ ಡೇಟ್ ಇರತ್ತೆ, ಸರಿನಾ. ಅವತ್ತು ರಿಪೋರ್ಟ್ ಮಾಡಿದ್ರೆ ತಮಗೆ ನೀವು ಇಲ್ಲಿ 30ನೇ ತಾರೀಕು ನಿಮ್ಗೆ ರ್ಯಾಲಿ ಇರತ್ತೆ, ಸರಿನಾ. ಇಲ್ಲಿ ನೋಡಬಹುದು ಜನವರಿ 29, 2025ರಂದು ತಮಗೆ ರ್ಯಾಲಿ ಇರತ್ತೆ, ಸರಿನಾ. ಈ ರ್ಯಾಲಿ ಎಲ್ಲಪ್ಪ ಇರತ್ತೆ ಅಂತಕ್ಕಂಥದ್ದು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಸರಿನಾ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕಂತಕ್ಕಂಥದ್ದು ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಸರಿನಾ. ಅದಾದ್ಮೇಲೆ ಇಲ್ಲಿ ನೋಡಬಹುದು ಮೊದಲನೇದಾಗಿ ಫಿಸಿಕಲ್ ಇರತ್ತೆ, ಅದಾದ್ಮೇಲೆ ರಿಟರ್ನ್ ಟೆಸ್ಟ್ ಇರುತ್ತೆ, ಟೆಸ್ಟ್ ಆದ್ಮೇಲೆ ತಮಗೆ ಏನು ಮೆಡಿಕಲ್ ಟೆಸ್ಟ್ ಇರತ್ತೆ. ಇಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಏನು ರಾಜ್ಯದವರಿಗೆ ಯಾವತ್ತಪ್ಪ ಇರತ್ತೆ ಅಂತಕ್ಕಂಥ ನೋಡೋದ್ರೆ ಜನವರಿ 29ರಂದು ನಿಮ್ಗೆ ರಿಪೋರ್ಟಿಂಗ್ ಇರುತ್ತೆ. 30ನೇ ತಾರೀಕು ಕೂಡ ಇಲ್ಲಿ ನಿಮ್ಗೆ ರ್ಯಾಲಿ ನಡೆಯುತ್ತೆ ವೀಕ್ಷಕರೇ, ಸರಿನಾ. ಬೆಳಗ್ಗೆ 4:15 ನೀವು ಅಲ್ಲಿ ರಿಪೋರ್ಟಿಂಗ್ ಇರುತ್ತೆ 29ರಂದು, ಸರಿನಾ. ಫಿಸಿಕಲ್ ಫಿಟ್ನೆಸ್ ಯಾವ ತರ ಇರತ್ತೆ ಅಂತಕ್ಕಂಥ ನೋಡೋದಾದ್ರೆ ತಮಗೆ ಇಲ್ಲಿ ನಿಮ್ಗೆ 1.6 km ರನ್, ಏನು 1600 ಮೀಟರ್ ನಿಮ್ಗೆ ರನ್ನಿಂಗ್ ಇರತ್ತೆ. ಇದಕ್ಕೆ ಟೈಮಿಂಗ್ ಬಂದ್ಬಿಟ್ಟು 7 ನಿಮಿಷ ತಮಗೆ ಟೈಮಿಂಗ್ ಇರತ್ತೆ ವೀಕ್ಷಕರೇ, ಸರಿನಾ. 7 ನಿಮಿಷ ನಿಮ್ಗೆ
ಟೈಮಿಂಗ್ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಹೈಟ್ ಇರುತ್ತೆ. ಹೈಟ್ ಬಂದ್ಬಿಟ್ಟು 152 ಸೆಂಟಿಮೀಟರ್. ಎಷ್ಟಪ್ಪ ಕಮ್ಮಿ ಇದೆ ಅಂತಕ್ಕಂಥ ನೋಡ್ಬೋದು ಇಲ್ಲಿ 152 ಸೆಂಟಿಮೀಟರ್. ವೀಕ್ಷಕರೇ, ತಮಗೆ ಹೈಟ್ ಇಲ್ಲಿ ಕೇಳಿರೋದು ಏನು, ಏರ್ಫೋರ್ಸ್ ಗ್ರೂಪ್ ವೈ ಮೆಡಿಕಲ್ ಅಸಿಸ್ಟೆಂಟ್ ನಲ್ಲಿ 152 ಸೆಂಟಿಮೀಟರ್ ಹೈಟ್ ನ ಇಲ್ಲಿ ತಮಗೆ ಕೇಳಿದ್ದಾರೆ, ಸರಿನಾ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ತಮಗೆ ಚೆಸ್ಟ್ ಬಂದ್ಬಿಟ್ಟು ಏನು, ಎದೆಯ ಸುತ್ತಳತೆ ಏನಿರತ್ತೆ 77 ಸೆಂಟಿಮೀಟರ್. ಇದು ನಾರ್ಮಲ್ ಆಗಬೇಕು. ಇದನ್ನ ಅಪ್ ಮಾಡಿದ್ರೆ ತಮಗೆ 5% ಇಲ್ಲಿ ಉಬ್ಬಬೇಕಾಗಿರತ್ತೆ ತಮ್ಮ ಚೆಸ್ಟ್. ಡೇಟ್ ಆಫ್ ಬರ್ತ್ ಬಗ್ಗೆನೂ ಅಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೀನಿ. ಇಲ್ಲಿ ನಿಮ್ಮ ಏಜ್ ಎಷ್ಟಿರಬೇಕು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನೋಡೋದು 3 ಜುಲೈ 2004ರಿಂದ ಇಲ್ಲಿ 3 ಜುಲೈ 2008 ಒಳಗಾಗಿ ತಮ್ಮ ಡೇಟ್ ಆಫ್ ಬರ್ತ್ ಯಾರ್ದೆಲ್ಲ ಇರತ್ತೆ, ನೀವು ಈ ರ್ಯಾಲಿಯನ್ನ ಅಟೆಂಡ್ ಮಾಡಬಹುದಾಗಿದೆ. ಇಲ್ಲಿ ತಮಗೆ ರ್ಯಾಲಿಗೆ ಡಾಕ್ಯುಮೆಂಟ್ಸ್ ನ ನೋಡೋದಾದ್ರೆ ಸರಿನಾ, ಇಲ್ಲಿ ನಿಮ್ಗೆ ರ್ಯಾಲಿಗೆ ಡಾಕ್ಯುಮೆಂಟ್ಸ್ ನ ನೋಡೋದಾದ್ರೆ ಇಲ್ಲಿ ನೀವು ಡೊಮೇಸಿಯಲ್ ಸರ್ಟಿಫಿಕೇಟ್ ಇಲ್ಲಿ ಕಂಪಲ್ಸರಿ ಆಗಿ ಬೇಕಾಗಿರುತ್ತೆ, ಸರಿನಾ. ಡೊಮೇಸಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿ ಬೇಕಾಗಿರುತ್ತೆ. ಅದಾದ್ಮೇಲೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಇಲ್ಲಿ ಒರಿಜಿನಲ್ ಬೇಕಾಗಿರ್ತವೆ ವೀಕ್ಷಕರೇ, ಸರಿನಾ. ತಮ್ಮ ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ನಿಮ್ಮ ಡೊಮೇಸಿಯಲ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್, ಇಷ್ಟು ಡಾಕ್ಯುಮೆಂಟ್ಸ್ ತಮಗೆ ಈಗ ರ್ಯಾಲಿನಲ್ಲಿ ಬೇಕಾಗಿರ್ತವೆ ವೀಕ್ಷಕರೇ, ಸರಿನಾ. ನಿಮಗೆ ರ್ಯಾಲಿ ಆದ್ಮೇಲೆ ನಿಮಗೆ ಏನೋ ರಿಟರ್ನ್ ಟೆಸ್ಟ್ ಕೂಡ ಅಲ್ಲೇ ಇರ್ತವೆ. ಸೊ ಹಾಗಾಗಿ ನೀವು ಈಗ್ಲೇನೆ ಪ್ರಾಕ್ಟೀಸ್ ನ ಮಾಡಿ ವೀಕ್ಷಕರೇ. ರನ್ನಿಂಗ್ ಕೂಡ ಇಲ್ಲಿ 1600 ಮೀಟರ್ಗೆ ತಮಗೆ ಏನು 7 ನಿಮಿಷ ಟೈಮಿಂಗ್ ಇದೆ, ಸರಿನಾ. ನಾನು ಇವತ್ತು ಗ್ರೂಪ್ ವೈ ಮೆಡಿಕಲ್ ಅಸಿಸ್ಟೆಂಟ್ ಬಗ್ಗೆ PUC ಮೇಲೆ ನಡೀತಕ್ಕಂತ ರ್ಯಾಲಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ನ ಮಾಡಿ, ಅದಕ್ಕೆ ನಾನು ನಿಮ್ಗೆ ಉತ್ತರನ ಕೊಡ್ತೀನಿ ವೀಕ್ಷಕರೇ, ಸರಿ. ನೀವು ರ್ಯಾಲಿಗೆ ತಯಾರಿಯನ್ನ ಮಾಡ್ಕೊಳ್ಳಿ ವೀಕ್ಷಕರೇ. ಈಗಾಗಲೇ 1 ತಿಂಗಳು ನಿಮಗೆ ಏನು ಕಾಲಾವಕಾಶ ಇರತ್ತೆ. ಸೊ ಹಾಗಾಗಿ ಇನ್ನು ಯಾರೆಲ್ಲ ನೀವು ಎಲಿಜಿಬಿಲಿಟಿ ನಲ್ಲಿ ಇದೀರಾ ಅಂತವರು ರ್ಯಾಲಿಯನ್ನ ನೀವು ಅಟೆಂಡ್ ಮಾಡಿ, ಯಾಕಂದ್ರೆ ತುಂಬಾ ಕಾಂಪಿಟೇಷನ್ ಇದಕ್ಕೆ ಇರೋದಿಲ್ಲ. ಸೊ ಹಾಗಾಗಿ ನೀವು ಯಾರೆಲ್ಲ ಅಟೆಂಡ್ ಮಾಡ್ತೀರಾ ಇದರಲ್ಲಿ ನೀವು 90% ತಾವು ಪಾಸ್ ನ ಆಗಬಹುದಾಗಿದೆ ಇಲ್ಲಿ, ಸರಿನಾ. ಸೊ ಹಾಗಾಗಿ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ತಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.